RCBಗೆ ನನ್ನ ಕಡೆಯಿಂದ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ದೀಕ್ಷಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕೊನೆಗೂ ನಮ್ಮದೇ ಆಯಿತು RCB ಕಪ್. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಎಲ್ಲರೂ ದೇವ್ರಿಗೆ ಸಲ್ಲಿಸಿರೋದು. ಕೊನೆಗೂ ಕಪ್ ನಮ್ಮದಾಯಿತು 18 ವರ್ಷಕ್ಕೆ. ನಾನು ದೇವರಿಗೆ ಅಂದ್ಕೊಂಡಿದ್ದು ಎಲ್ಲ ನನ್ನ ಪ್ರಾರ್ಥನೆ ಸಲ್ಲಿದೆ, ಎಲ್ಲ ಅಭಿಮಾನಿಗಳಿದ್ದು ಸಲ್ಲಿದೆ. ನನ್ನೊಂದು ಹ್ಯಾಟ್ಸ್ ಆಫ್ RCBಗೆ ನನ್ನ ಕಡೆಯಿಂದ. ತುಂಬ ಖುಷಿ ಆಯಿತು. ರಾತ್ರಿ ಎಲ್ಲ ನೋಡಿ ಊಟನೇ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಆಗಲಿ ಮ್ಯಾಚು ಅಂದ್ಬಿಟ್ಟು ಆಮೇಲೆ ಎಲ್ಲ ಆಗಿ 2 ಗಂಟೆ ಆಯಿತು ಮಲ್ಕೊಳ್ಳೋಷ್ಟರಲ್ಲಿ. ನಮ್ಮದು ಅಂದರೆ ತುಂಬ ಖುಷಿ ಅಲ್ವಾ, ನಮಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಏನಾಗುತ್ತೋ ಮ್ಯಾಚು ಅಂತ. ಕೊನೆಗೂ ಜೈ RCB, ಐ ಲವ್ ಯು ಫಾರ್ ಎವರ್. ಈಗ ಏನಕ್ಕಪ್ಪ ರೆಡಿಯಾಗಿದ್ದೀನಿ ಹಿಂಗೆ ಅಂದರೆ RCB ಖುಷಿಗೊಂದು ಮತ್ತು ಏನೊಂದು ಫಂಕ್ಷನ್ ಇತ್ತು ಇವತ್ತು, ಅದಕ್ಕೋಸ್ಕರ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನೋಡಿ ಸ್ಯಾರಿ ಉಟ್ಕೊಂಡಿದ್ದೀನಿ, ಅದು ಫಂಕ್ಷನ್ನು. ಅಲ್ಲಿ ಹೋಗಿ ನಾನು ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ, ಏನೇನು ಹೇಗಿತ್ತು ಎಲ್ಲನೂ ತೋರಿಸ್ತೀನಿ. ನೋಡಿ ನನ್ನ ಔಟ್ಫಿಟ್ ನೋಡಿ ಇವತ್ತಿಂದು. ನೋಡಿ ಪಲ್ದು ಮುತ್ತಿಂದು ಬಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇಯರಿಂಗ್ಸ್ ನೋಡಿ ಹೇಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನೋಡಿ ಹೊಸ ಡಿಸೈನ್ ಅಂತ ಇದೆ, ನೋಡಿ ಡಿಸೈನು ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡಿದ್ದೀನಿ. ಅದಕ್ಕೆ ಬನ್ನಿ ಹೋಗೋಣ. ನೆಕ್ಸ್ಟ್ ವೈಫೈ ಬರ್ತಾ ಇರಲಿಲ್ಲ ಫ್ರೆಂಡ್ಸ್, ಕಾಲ್ ಮಾಡಿದ್ವಿ, ಬಂದರು. ನೋಡಿ ಏನಾಗಿತ್ತು ಅಂತ ಮೇಲೋಗಿ ನೋಡ್ತಾ ಇದ್ದಾರೆ. ಅದೇನೋ ಒಂದು ತಂತಿ ಏನೋ ಇದಾಗಿತ್ತಂತೆ, ಅದಕ್ಕೋಸ್ಕರ. ಅದಿಲ್ಲ ಅಂದರೆ ಆಗಲ್ವಲ್ಲ, ವೈಫೈ ಎಲ್ಲ ಕೆಲ್ಸಕ್ಕೆ ಬೇಕಾಗುತ್ತೆ. ನೋಡಿ ಅವ್ರು ಏನು ಹೇಳ್ತಾರೆ, ಮಾತಾಡ್ತಾರೆ, ಕೇಳಿ ಏನಾಗಿದೆ ಅಂತ. ನಿಮ್ಮ ಹೆಸರು ಹೇಳಿ. ಹಂಗೆ ಸಿದ್ದರಾಜು. ಸಿದ್ದರಾಜು ಸರ್. ಸಿದ್ದರಾಜು. ನೀವು? ವೆಂಕಟೇಶ್ ಸರ್. ವೆಂಕಟೇಶ್. ಓಕೆ. ಹಾಯ್ ಫ್ರೆಂಡ್ಸ್, ನೋಡಿ ಆ್ಯಕ್ಟ್ ಅವರು ಬಂದಿದ್ದಾರೆ, ಸರ್ವಿಸ್ ಮಾಡಿ ರಿಪೇರ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಹೊಸ ಟೆಕ್ನಾಲಜಿ ಫೈಬರು. ಒಂದು ಸಣ್ಣ ತಂತಿ ಥರ ಇರೋ ವೈರ್ ಕಟ್ಟಾಗಿರೋದಕ್ಕೆ ನೋಡಿ ಎಲ್ಲ ಸರ್ವಿಸ್ ಎಲ್ಲ ಇದಾಯಿತು. ನೆಟ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಎಲ್ಲ ಡಿಸ್ಕನೆಕ್ಟ್ ಆಯಿತು. ಸೊ ವಿತಿನ್ ಸೆಕೆಂಡ್ಸು ಅವರು ರೆಕ್ಟಿಫೈ ಮಾಡಿ ಒಂದು ಮಿಷಿನ್ ತಂದಿದ್ದಾರೆ. ಅದರಲ್ಲಿ ವಿತಿನ್ ಸೆಕೆಂಡ್ಸಲ್ಲಿ ರೆಡಿ ಮಾಡಿ ಆ ವೈರ್ನ ಜಾಯಿಂಟ್ ಮಾಡಿ ಫಿಟ್ ಮಾಡ್ತಾಯಿದ್ದಾರೆ. ವೆಂಕಟೇಶ್ ಮತ್ತು ಸಿದ್ದರಾಜು ಅವರು ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಪ್ಲೀಸ್ ಗೋ ಫಾರ್ ಆ್ಯಕ್ಟ್. ಸ್ನೇಹಿತರೆ, ಇದೆ ಇದು ಸ್ಪ್ಲೈಸಿಂಗ್ ಮಿಷಿನು, ಫ್ಯೂಜಿಕೋರಾ ಕಂಪ್ನಿದು. ಫ್ಯೂಜಿಕೋರಾ ಕಂಪ್ನಿದು ಏನು ಫ್ಲೈಸಿಂಗ್ ಮಿಷಿನ್ ಅಂತ. ಸ್ಪ್ಲೈಸಿಂಗ್ ಮಿಷಿನು. ಸೊ ಇದ್ರಲ್ಲಿ ಇದು ಏನು ಯೂಸ್ ಆಗುತ್ತೆ ಅಂದರೆ ವೈರ್ನ ಫೈಬರ್ ಜಾಯಿಂಟ್ ಮಾಡೋದು, ಆಪ್ಟಿಕಲ್ ಫೈಬರ್ದು. ಸೊ ವಿತಿನ್ ಸೆಕೆಂಡ್ಸ್ ಅದು ರೆಡಿ ಆಗೋಯ್ತು. ನೋಡಿ ಫ್ರೆಂಡ್ಸ್, ಅದನ್ನೆಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ ಟೂ ವೀಲರಲ್ಲಿ. ನಮ್ಮ ಫೇವ್ರೆಟ್ ನೋಡಿ, ಗಾಡೀಲಿ ಹೋಗ್ತಾ ಇದ್ದೀವಿ. ಟೈಮ್ ಆಯಿತು, ಅದಕ್ಕೆ ನಿಲ್ಸಿದ್ವಿ. ಅವ್ರು ವೆಯ್ಟ್ ಮಾಡ್ತಾಯಿದ್ವಿ, ಬರಬೇಕು ಬರ್ತೀನಿ ಅಂತ ಹೇಳಿದ್ರೆ ಫೋನ್ ಮಾಡಿದ್ವಿ, ಬರ್ತಾ ಇದ್ದೀನಿ ಅಂತ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು. ನನ್ನ ಫೇವ್ರೆಟ್ ಗಾಡಿ ಇದು. ಅದಕ್ಕೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ, ಎಲ್ಲ ನೋಡಿ. ಅದಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿಂತ್ಕೊಂಡೇ ಇದ್ದೀನಿ. ನಾವು ತೋರ್ಸೋಕ್ಕಾಗಲಿಲ್ಲ ನೀಟಾಗಿ, ಅಲ್ಲಿ ಮನೆಯಲ್ಲಿ ತೋರ್ಸೋಕ್ಕಾಗಲಿಲ್ಲ. ಅದಕ್ಕೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಎಲ್ಲ ಹೇಗಿದೆ. ಅದಕ್ಕೆ ಇವತ್ತು ಮದುವೆ ಇತ್ತು, ಇನ್ನು ಈ ತಿಂಗಳು ಮಾತ್ರ ಇರುತ್ತಲ್ವಾ, ಇನ್ನು ಜೂನು, ಇನ್ನು ಜುಲೈಯಿಂದ ಏನು ಅಷ್ಟು ಇರಲ್ಲ. ಅದಕ್ಕೋಸ್ಕರ ಇನ್ನು ನಮ್ಮ ರಿಲೇಷನ್ಸ್ದು, ಅದಕ್ಕೆ ಹೋಗ್ಬಿಟ್ಟು ಬರೋಣ. ಇನ್ನು ನಾಳೆನೂ ಇದೆ ದಾರೆ, ನೋಡಬೇಕು. ಇವತ್ತು ರಿಸೆಪ್ಷನ್ ಇದೆ, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಗಾಡಿ ಅಲ್ವಾ, ಅದಕ್ಕೆ ಸ್ಟಾಪ್ ಕಟ್ಕೊಂಡಿದ್ದೀನಿ. ಇನ್ನೂ ಹೋಗಿಲ್ಲ, ಇನ್ನೂ ಹೋಗ್ಬೇಕು ರಿಸೆಪ್ಷನ್ನು. ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಅದಕ್ಕೆ ನೋಡಿ ಇವತ್ತು ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಹೋಗ್ತಾ ಇದ್ದೀನಿ.
ಚೌಟ್ರಿಗೆ ರೀಚ್ ಆದ್ವಿ ಫ್ರೆಂಡ್ಸ್. ಬಂದ್ವಿ, ಸ್ವಲ್ಪ ದೂರ ಇತ್ತು ನಮ್ಮ ಮನೆಯಿಂದ, ಕನಕಪುರ ರೋಡ್ ಅಂತೆ. ಸರಿ ನೋಡಿ, ಸ್ಟೆಪ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ಅಗ್ಲಾಗ್ಲೂ ಆಗಿತ್ತಲ್ಲ ಸ್ಟೆಪ್ಸು, ಎಲ್ಲ ಲೈಟ್ಸ್ ಎಲ್ಲ ಹಾಕಿದ್ರು, ಎಲ್ಲ ಮಾಡಿದ್ರು. ಓಕೆ ಅಂದ್ಬಿಟ್ಟು ನನ್ನ ಮಗ ವಿಡಿಯೋ ಎಲ್ಲ ಹಿಡಿತಾ ಇದ್ದಲ್ಲ, ಸರಿ ಬರ್ತಾ ಇದ್ದಾನೆ ಹಿಂದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಮದುವೆ ಮನೆ ಅಂತಲೇ ಒಂದು ತುಂಬ ಸಂತೋಷ ಆಗುತ್ತೆ. ಅವರ ತಾತ ಅಜ್ಜಿ, ಹುಡುಗಿರ ತಾತ ಅಜ್ಜಿ ಅವ್ರಿಗೆ ನಮಸ್ತೆ ಮಾಡಿ, ಗಣಪತಿಗೊಂದು ನಮಸ್ತೆ ಮಾಡ್ಕೊಂಡು ಹೋದೆ. ನೋಡಿ, ಚೌಟ್ರಿ ದೊಡ್ಡದಾಗೆಲ್ಲ ಇದೆ, ಸ್ವಲ್ಪ ದೂರ ಆಗುತ್ತೆ, ಸಿಟಿಲಿಲ್ಲ, ಸ್ವಲ್ಪ ಕನಕಪುರ ರೋಡು ಹೋಗಬೇಕು. ಬಂದ್ವಿ, ನಾನು ಅಬ್ಬಿ ಹೋಗ್ತಾ ಇದ್ವಿ ನಡ್ಕೊಂಡು, ಎಲ್ಲ ಇದ್ದರು. ನೋಡಿ ನಂದು ಔಟ್ಫಿಟ್ ಹೇಗಿದೆ, ಅಲ್ಲಿ ಇದಕ್ಕೆ ಹೋಗ್ಬೇಕಲ್ಲ ಮುಯಿ ಕೊಡೋಕ್ಕೆ. ಸರಿ ಹೋಗ್ತಾ ಇದ್ವಿ, ಎಲ್ಲ ಹಿಡ್ಕೊಂಡು. ತುಂಬ ರಶ್ ಇತ್ತು ಫ್ರೆಂಡ್ಸ್ ಅಲ್ಲಿ. ಅದು ಬೇರೆ AC ಬೇರೆ ಇರಲಿಲ್ಲ, ಫ್ಯಾನ್ ಬೇರೆ ಇರಲಿಲ್ಲ. ಸರಿ ಓಕೆ, ಈ ಕಡೆ ನನ್ನ ಮಗ ಬಾ ಒಂದು ಪಿಕ್ ತೆಗಿತೀನಿ ಅಂದ. ಸರಿ ಓಕೆ ಅಂದ್ಬಿಟ್ಟು ನೋಡಿ, ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಒಂದು ಫೋಸ್ ಕೊಟ್ಟೆ. ಆಯಿತು ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಣ ಅಂತ ಹೋದ್ವಿ. ನೋಡಿದ್ರೆ ರಶ್ಶು. ಸರಿ ನೋಡಿ, ನಂದು ಬ್ಯಾಗ್ ಎಲ್ಲ ಹೇಗಿದೆ, ಅದು ಔಟ್ಫಿಟ್ ಎಲ್ಲ ಚೆನ್ನಾಗಿದೆಯಾ, ನಾನು ಅದಕ್ಕೆ ನನ್ನ ಮಗ ಈ ಕಡೆ ತಿರುಗ್ರಿ ಒಂದು ಫೋಟೋ ಹಿಡಿತೀನಿ ಅಂದ. ಚೌಟ್ರಿ ಚೆನ್ನಾಗಿದೆ, ಎಲ್ಲ ದೊಡ್ಡದಾಗಿ ಎಲ್ಲ ಇದೆ ಫ್ರೆಂಡ್ಸ್. ಆಯಿತು ಅಂದ್ಬಿಟ್ಟು ನಾನು ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನಮ್ಮ ಅಬ್ಬಿ ಏನೋ ತೋರಿಸ್ತಾ ಇದ್ರು. ಸರಿ ಓಕೆ, ಏನೋ ನೋಡ್ತಾ ಇದ್ವಿ ಅಲ್ಲಿ. ಸರಿ ಓಕೆ ನಿಂತ್ಕೊಂಡ್ವಿ, ಯಾಕೆಂದರೆ ತುಂಬ ಸೆಕೆ ಆಯಿತು. ಸರಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ಟೆಪ್ಸ್ ಇಳಿತಾ ಇದ್ದೀವಿ ಫ್ರೆಂಡ್ಸ್ ಕೆಳಗಡೆ ಊಟಕ್ಕೆ. ಸರಿ ಎಲ್ಲ ಹೋದ್ವಿ ಅಲ್ಲಿ ಸ್ವಲ್ಪ. ಸರಿ ಸೀಟ್ ಸಿಕ್ತು, ಆಯಿತು ಓಕೆ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಎಲ್ಲರೂ ಇನ್ನೂ ರಿಲೇಷನ್ಸ್ ಇದ್ದರು, ಅವರೆಲ್ಲ ಆಮೇಲೆ ಬರ್ತೀವಿ ಅಂದರು. ಸರಿ ನಮ್ಗೆ ದೂರ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾವು ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ನಮ್ಮ ಫ್ಯಾಮಿಲಿ ಇನ್ನು ಆ ಕಡೆ ಇತ್ತು. ಸರಿ ನಾವು ಸರಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟೋಣ ಅಂತ ಕೂತ್ಕೊಂಡ್ವಿ. ನೋಡಿ ಎಲ್ಲ ಕೂತ್ಕೊಂಡಿದ್ದೀವಿ, ನಮ್ಮ ಫ್ಯಾಮಿಲಿ ಕೂತ್ಕೊಂಡ್ವಿ. ಸರಿ ಏನೋ ಅಬ್ಬಿ ನಾನು ಮಾತಾಡ್ತಿರ್ತೀವಿ, ಅದು ಇದು ಏನಾದ್ರೂ ವಿಚಾರ ಮದುವೆದಾಗಲಿ ಅದು ಇದು ಮಾತಾಡ್ತಿದ್ವಿ. ನೋಡಿ ಎಲೆ ಎಲ್ಲ ನೀರು ಹಾಕಿ ಎಲ್ಲ ವಾಶ್ ಮಾಡ್ತಾ ಇದ್ದಾನೆ ನನ್ನ ಮಗ. ಸರಿ ಸಬ್ಬಕ್ಕಿ ಪಾಯಸ, ಕೋಸಂಬರಿ, ಪಿಕ್ಕಲ್ಲು, ಉಪ್ಪು ಎಲ್ಲ ವೆರೈಟೀಸ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ರೀತಿ ಮದುವೆ ಅಂದರೆ ಗೊತ್ತಲ್ಲ, ಎಷ್ಟು ರೀತಿ ಮಾಡಿಸ್ಬೇಕು ಅಡುಗೆಗಳು, ಹೇಗೆ ಏನು ಎತ್ತ ಅಂತ ಎಲ್ಲ ಚೆನ್ನಾಗಿತ್ತು ಟೇಸ್ಟು ಎಲ್ಲ. ಸರಿ ಓಕೆ, ಸ್ವಲ್ಪ ಲೇಟು ನಾನು ಊಟ ಮಾಡೋದು, ಅದಕ್ಕೆ ಓಕೆ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಸ್ವಲ್ಪ ಹಪ್ಪಳ ಬಂತು. ಸರಿ ಆಯಿತು ಅಂದ್ಬಿಟ್ಟು ಹೇಳ್ತಾರಲ್ಲ, ಊಟನ ಬಿಡಬಾರ್ದು ತಿನ್ನಬೇಕು ಅಂತ. ನಾವು ಬಿಡಕ್ಕೆ ಹೋಗಲ್ಲ, ಒಂದು ಸ್ವಲ್ಪನೂ ಎಲ್ಲನೂ ನೀಟಾಗಿ ಮಾಡ್ತೀವಿ ಫ್ರೆಂಡ್ಸ್. ಸೂಪ್ ಕೊಟ್ಟಿದ್ರು, ಸರಿ ಬಿಸಿ ಇತ್ತು. ಸೂಪ್ ಚೆನ್ನಾಗಿರುತ್ತಲ್ಲ ಇವಾಗ, ಅದಕ್ಕೆ ಅದು ಸೂಪ್ ಕುಡಿದ್ಬಿಟ್ಟು ಎಲ್ಲ ಗೋಬಿ ಅನ್ಸುತ್ತಿದ್ದು, ಗೋಬಿ ಬಂತು. ಸರಿ ಆಯಿತು, ತಿಂತಾ ಇದ್ವಿ, ಏನಾಗುತ್ತೋ ಅದು ತಿನ್ನೋಣ ಅಂದ್ಬಿಟ್ಟು. ಮಸಾಲೆ ದೋಸೆ ನೋಡಿ ಹೇಗಿದೆ, ಚಿಕ್ಕದು ಮಸಾಲೆ ದೋಸೆ, ಚಟ್ನಿ, ಒಳಗಡೆ ಆಲೂಗಡ್ಡೆ ಪಲ್ಯ ಎಲ್ಲ ಇದು ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಆಯಿತು. ಊಟ ಮಾಡ್ಕೊಂಡು ಮುಂದೆ ಬಂದ್ವಿ, ಕೌಂಟರ್ ಬಂದ್ವಿ. ಫ್ರೂಟ್ ಸಾಲೆಡು ಇತ್ತು, ಚಾಟ್ಸ್ ಇತ್ತು, ಎಲ್ಲ ಇತ್ತು. ಅದೇ ಸಾಕಾಯಿತು ನನಗೆ ಊಟ. ಹೋದ್ರೆ ನೋಡಿ ದ್ರೋಣ್ ಎಲ್ಲ ಕವರ್ ಮಾಡ್ತಾ ಇದೆ. ಸರಿ ಓಕೆ ಅಂದ್ಬಿಟ್ಟು ಬಂದ್ವಿ, ಇಲ್ಲಿ ಚಾಟ್ಸ್ ಕೌಂಟರ್ಗೆ ಬಂದ್ವಿ. ನಾನು ಮದುವೆ ಮನೆಗೆ ಹೋದ್ರೆ ಅಷ್ಟೆಲ್ಲ ಊಟ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟೇ. ಫ್ರೂಟ್ ತಗೊಂಡೆ, ಆಮೇಲೆ ನನ್ನ ಮಗ ತಂದ್ಕೊಟ್ಟ ಚಾಟ್ಸು. ಆಯಿತು ನೋಡೋಣ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು. ಆಯಿತು ನಿಮಗೆ ಫಸ್ಟು, ನಾನು ನೆಕ್ಸ್ಟ್ ಬೈಟು ಆಯಿತು ಅಂದ್ಬಿಟ್ಟು ತಿಂತಾ ಇದ್ದೆ. ನೋಡಿ ನಮ್ಮ ರಿಲೇಷನ್ ಬಂದರು, ಈ ಕಡೆ ಹಿಡಿಯೋಕ್ಕಾಗಿಲ್ಲ, ಅವರು ಆ ಕಡೆ ನಿಂತಿದ್ದಾರೆ. ಸರಿ ತಿನ್ನೋಣ ತಿಂತಾ ಇದ್ದೆ. ಚೋಚೋ ಅದು ಇದು ಎಲ್ಲ ಚೆನ್ನಾಗಿತ್ತು, ಎಲ್ಲ ಫ್ಲೇವರ್ ಎಲ್ಲ. ನೋಡಿ ಇಲ್ಲೆಲ್ಲ ಊಟಕ್ಕೆ ಇನ್ನು ಕೂತಿದ್ರು, ತಾಂಬೂಲ, ಆಮೇಲೆ ಇದು ಗಿಫ್ಟ್ ಕೊಡ್ತಾರಲ್ವ ಅದು ಕೊಟ್ಟಿದ್ರು, ಏನೋ ತಟ್ಟೆ ಥರ ಇತ್ತದು, ತಟ್ಟೆಯನ್ನು ಕೊಟ್ಟರು. ಸರಿ ಓಕೆ ಅಂದ್ಬಿಟ್ಟು ನೋಡಿ ಹೆಣ್ಣು ಗಂಡು ಹೇಗಿದ್ದಾರೆ ಎಲ್ಲರೂ ಕಮೆಂಟ್ ಹಾಕಿ ಬ್ಲೆಸ್ ಮಾಡಿ ಅವ್ರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ. ಆಯಿತಾ ಫ್ರೆಂಡ್ಸ್, ಇಷ್ಟು ನಡೀತು ನೋಡಿ. ಎಲ್ಲ ಝೂಮಾಗಿ ತೆಗಿತಾ ಇದ್ದೀವಿ. ರಶ್ ಅಂದರೆ ರಶ್ಶು ಫ್ರೆಂಡ್ಸ್. ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಆಯಿತು, ತುಂಬ ಅವರ್ ಆಯಿತು.
ಎಲ್ಲನೂ ಆಯಿತು ಅಂದ್ಬಿಟ್ಟು ನಮ್ಮ ಅಬ್ಬಿ ಎಲ್ಲ ಫೋಟೋ ಇಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲಿ ಹೋದ್ವಿ, ಅಲ್ಲೂ ಸ್ವಲ್ಪ ಎ ಸಿ ಎಲ್ಲ ಇದೆ. ಅದು ತುಂಬ ರಶ್ ಆಗೋದಾಗ ಜನ ಸ್ವಲ್ಪ ಸೆಕೆ ಆಗುತ್ತಲ್ವಾ. ಸರಿ ಓಕೆ ಹೋಗೋಣ ಇನ್ನು ಮನೆಗೆ. ಇನ್ನು ಸ್ವಲ್ಪ ಇದ್ದಾನಲ್ಲ ನನ್ನ ಮಗ ಇದ್ದಾನಲ್ಲ, ಅವನದೇ ಚಿಂತೆ ಆಗುತ್ತೆ ಹೋದ್ರೆ ಎಲ್ಲನ ಈಚೆ. ಅಯ್ಯೋ ಫಸ್ಟ್ ಹೋಗೋಣ ಅಂತ. ಸರಿ ನನ್ನ ಮಗ ನಿಂತ್ಕೊಂಡು ಫೋಟೋ ಹಿಡಿತೀನಿ ಅಲ್ಲೇ ಅಂದ. ಗಣೇಶ ದೇವ್ ನಮಗೆ ಗೊತ್ತಲ್ಲ ತುಂಬ ಇಷ್ಟ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಬ್ಬಿ ಎಲ್ಲ ನಿಂತ್ಕೊಂಡ್ವಿ, ಹಿಡ್ಕೊಂಡು ಫೋಸ್ ಕೊಡ್ತಾ ಇದ್ದೆ. ನಾನು ಫೋಟೋ ಹಿಡಿತೀನಿ ಅಂದರೆ ಸಾಕು ನಾನು ನಿಂತ್ಕೊಳ್ತೀನಿ, ಇಷ್ಟ ನನಗೆ. ಸರಿ ಓಕೆ ಹೋಗೋಣ. ಇನ್ನೊಂದು ಚಿಂತೆ ಆಗುತ್ತಲ್ಲ, ಬಿಟ್ಬಿಟ್ಟು ಬಂದರೆ ಏನು ಮಾಡ್ತಾ ಇರ್ತಾನೋ ಏನೋ ಅಂತ ಮನಸ್ಸಿರಲ್ಲ ನಮಗೆ. ಅಯ್ಯೋ ಏನೋ ಏನೋ ಅನಿಸ್ತಾ ಇರುತ್ತೆ. ಸರಿ ಓಕೆ ಅಂದ್ಬಿಟ್ಟು ನಾನು ಅಲ್ಲಿ ಬಂದೆ, ಕೆಳಗಡೆ ಬಂದೆ. ಇನ್ನು ಮೇಲೆ ಎಲ್ಲ ಇದ್ದರು, ನಮ್ಮ ರಿಲೇಷನ್ಸ್ ಎಲ್ಲ ಇದ್ದರು. ಇರು ಅಂದರು. ಮದುವೆಗೆ ಹೋಗಿದ್ದೆ, ಬಂದ್ವಿ ಎಲ್ಲರೂ. ಇವಾಗ ಇನ್ನೂ ಊಟ ಮಾಡಿರಲಿಲ್ಲ, ಬ್ರೌನಿ ಇದ್ದ, ಊಟ ಹಾಕ್ಬಿಟ್ಟು ನಮ್ದೆಲ್ಲ ಮುಗಿಸ್ಕೊಂಡು ಇವಾಗ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಬಂದ್ವಿ. ನಾವು ಗೆದ್ದಾಯಿತು, ಕಪ್ಪು ನಮ್ದಾಯಿತು. ಅದಕ್ಕೆ ಸೆಲೆಬ್ರೇಷನ್ ಮಾಡೋಕ್ಕೆ ವಿಧಾನಸೌಧಕ್ಕೆ ಬಂದಿದ್ದರು, ಎಲ್ಲರನ್ನು ಕರೆಸಿದ್ರು. ಆದರೆ ವ್ಯವಸ್ಥೆನೇ ಒಂದು ಚೂರು ಸರಿ ಇರಲಿಲ್ಲ ಫ್ರೆಂಡ್ಸು. ಎಷ್ಟೊಂದು ಜನ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೋಡೋಕೆ ನಮ್ಮ ಟೀಮ್ RCB ಟೀಮ್ನ ಬಂದರು. ಆದರೆ ಅಲ್ಲಿ ವ್ಯವಸ್ಥೆ ಅಂತೂ ತುಂಬಾ ಹದಗೆಟ್ಟಿತ್ತು, ಚೆನ್ನಾಗಿರಲಿಲ್ಲ. ಯಾಕೆಂದರೆ ಫಸ್ಟ್ ಇಯರು ಪ್ರಿಪೇರ್ ಮಾಡ್ಕೋಬೋದಾಗಿತ್ತು. ನಾನು ಹೇಳೋ ಪ್ರಕಾರ ಆದರೆ ಯಾವುದೋ ಸೋಲು ಗೆಲುವು ಇರುತ್ತೆ, ಆದ್ರೂ ಎಲ್ಲ ಮುಂದಾಲೋಚನೆ ವಹಿಸಬೇಕಾಗಿತ್ತು. ಯಾಕೆಂದರೆ ಎಲ್ಲರಿಗೂ ಆಸೆ ಇರುತ್ತೊಂದು, ನಮ್ಮದು RCB ಟೀಮ್ನ ನೋಡಬೇಕು. ಹತ್ರದಿಂದ ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ ಅಂದ್ರೂ ಪಾಪ ಅವರು ಬಿಸಿಲು ಮರದ ಮೇಲೆಲ್ಲ ಅವರ ಜೀವನ ಲೆಕ್ಕಿಸ್ದಿರ ಕೂತಿದ್ದಾರೆ. ಎಷ್ಟೊಂದು ಜನ ನೋಡಿದ್ವಿ, ನಮ್ಗೆ ಅಯ್ಯೋ ಅನಿಸ್ತು. ಈಗ ಕೇಳ್ತಾರೋ ಸುದ್ದಿ ಪ್ರಕಾರ ಸತ್ತಿದ್ದಾರೆ ಅಂತ ಬರ್ತಾ ಇದೆ, 3 ಜನ ಅಂತಿದ್ದಾರೆ. ಅದೆಷ್ಟು ಜನ ಸತ್ತಿದ್ದಾರೋ ಗೊತ್ತಿಲ್ಲ. ಅದು ತುಂಬ ಬೇಜಾರಿತ್ತು ನನಗೆ. ಸರ್ಕಾರ ಏನೋ ಒಂದು ಮಾಡುತ್ತೆ. ಇವಾಗ ನಮಗೋಸ್ಕರ ಅವರು RCB ಅವರು 18 ವರ್ಷದಿಂದ ಕಷ್ಟಪಟ್ಟು ಗೆದ್ಕೊಂಡ್ಬಂದಾಗ ಯಾವ ಥರ ವ್ಯವಸ್ಥೆ ಮಾಡಬೇಕು, ಸೌಲಭ್ಯಗಳು ಕಲ್ಪಿಸ್ಕೊಡ್ಬೇಕು, ಅದು ನನಗೆ ತುಂಬ ಬೇಜಾರಾಯಿತು. ಯಾಕೆ ಗೊತ್ತಾ? ಯಾಕೆಂದರೆ ಎಲ್ಲರೂ ಬರ್ತಾರೆ, ನೋಡೋಣ ಅವ್ರದ್ದು ಆಟ ಆಡಿದ್ರು, ಫೋಟೋ ಇಡ್ಸ್ಕೊಳ್ಳೋಣ, ಇಲ್ಲಾಂದರೆ ಏನೋ ಒಂದು ಹೋಗಿದ್ವಿ ಅಂತ. ಆದರೆ ಇದಂತೂ ತುಂಬ ಬೇಜಾರಾಯಿತು. ಹೋಗಿ ನೋಡ್ಕೊಂಬರ್ಬೋದು, ಅದೇ ಅದರಿಂದ ಸಾವು ಇದು ಅಂತಂದರೆ ಬೇಜಾರಾಗುತ್ತೆ. ಅವ್ರ ಪರಿಹಾರಕ್ಕೆ ಏನಾದ್ರೂ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ನೋಡಿ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನು ಮಾಡಬೇಕು ಅಂತ ಗೊತ್ತಲ್ಲ. ಒಂದು ಲೈಕ್, ಕಮೆಂಟು, ಶೇರು, ಸಬ್ಸ್ಕ್ರೈಬು ಮಾಡೋದು ಮರಿಬೇಡಿ. ನಿಮ್ಮ ನೆಚ್ಚಿನ ಮೆಚ್ಚಿನ ಸ್ಮೈಲಿ ದೀಕ್ಷಾ.